हाय स्टूडेंट, कैसे हैं आप। फिर इस पहले कक्षा में आपको अंकों की गिनती स्टार्ट किए थे। आज के दिन उस आगे बढ़े गिनती को देखेंगे, अंकों की गिनती देखेंगे। पहले आपको 1 से 10 तक खत्म हो चुका है। आज का दिन 11 से 20 तक। आइए, वेलकम टू ऑनलाइन क्लास। अंकों की गिनती ये है। अंकों की गिनती लास्ट क्लास में इस हो चुका है नोड़ी। ಕೊನೆ ಕ್ಲಾಸ್ನಲ್ಲಿ ನಿಮಗೆ 1 ರಿಂದ 10 ತನಕ ನಾನು ನಿಮಗೆ ಅಕ್ಷರಗಳು ಹಾಗೂ ಹಿಂದಿಯಲ್ಲಿ ಶಬ್ದ, ಇಂಗ್ಲಿಷ್ನಲ್ಲಿ ಶಬ್ದ ಮತ್ತು ಚಿತ್ರಗಳನ್ನು ಗುರುತಿಸಿ ನಿಮಗೆ ಈ ಅಂಕಿಗಳನ್ನು ನಾನು ಹೇಳಿಕೊಟ್ಟಿದ್ದೆ. ಇವತ್ತಿನ ದಿವಸ ನಿಮಗೆ ಆ ಮುಂದಿನ 11 ರಿಂದ 20 ತನಕ ನಿಮಗೆ ಆ ಒಂದು ಅಂಕಿಯನ್ನು ಇವತ್ತಿನ ದಿವಸ ನೋಡೋಣ. ಹಾಗಾದರೆ ಮೊದಲು ಈ 1 ರಿಂದ 10 ನೋಡಿ, ಮತ್ತೊಂದು ಸಾರಿ ನೋಡಿ ನಾವು 11 ರಿಂದ 20 ನೋಡೋಣ. ಬನ್ನಿ. ಏಕ್ ಏಕ್ ಮೀನ್ಸ್ ಒಂದು. ಹಿಂದಿಯಲ್ಲಿ ಏಕ್, ಇಂಗ್ಲಿಷ್ನಲ್ಲಿ ಒನ್. ನಿಮಗೆ ಇಲ್ಲಿ ಚಿತ್ರ ಏನು ಕಾಣ್ತಾ ಇದೆ? ಬೈಕಿನ ಕೀ, ಚಾವಿ ನಿಮಗೆ ಒಂದನ್ನು ಕಾಣ್ತಾ ಇದೆ. ನೆಕ್ಸ್ಟ್ ದೋ, ಎರಡು. ಟೂ, ಇಲ್ಲಿ ಮೇನ್ ನಿಮಗೆ ಎಷ್ಟು ಕಾಣ್ತಾ ಇದ್ದಾವೆ? 2 ಮೇನುಗಳು ಕಾಣ್ತಾ ಇದ್ದಾವೆ. 2 ಪೀಸ್, ಫೀಸ್. ನೆಕ್ಸ್ಟ್ 3, ತೀನ್, 3 ಬಟರ್ಫ್ಲೈ. ನಿಮಗೆ ಈ ಬಟರ್ಫ್ಲೈ ಪಾತ್ರಗಿತ್ತಿ ಚಿತ್ರ ಎಷ್ಟು ಕಾಣ್ತಾ ಇದ್ದಾವೆ? 3 ಪಾತ್ರಗಿತ್ತಿ ಚಿತ್ರ ಕಾಣ್ತಾ. ಇಲ್ಲಿ ಅಂಕಿ ಎಷ್ಟಿದೆ? 3. ನೆಕ್ಸ್ಟ್ 4, 4. ಇಲ್ಲಿ ರಾಕೆಟನ್ನು 4 ರಾಕೆಟ್ಗಳು ಇವೆ. ನೆಕ್ಸ್ಟ್ 5, 5. ಇಲ್ಲಿ ನೋಡಿ, ಇಲ್ಲಿ ಕಲ್ಲಂಗಡಿ ಚಿತ್ರ ಇದೆ. ವಾಟರ್ಲು ಎಷ್ಟಿದೆ ಎನಿಸಿ? 1, 2, 3, 4, 5. ನೆಕ್ಸ್ಟ್ ಚೇರ್ 6, 6. ಇಲ್ಲಿ ಬಾತುಗಳ ಚಿತ್ರ ಎನಿಸಿ 6 ಬಾತುಗಳ ಚಿತ್ರ ಇವೆ. ನೆಕ್ಸ್ಟ್ 7, 7. 7 ಇಲ್ಲಿ 7 ಮಾವಿನ ಹಣ್ಣಿನ ಚಿತ್ರಕ್ಕೆ ಸಾಧ್ಯವಾದರೆ ನೀವು ಎನಿಸಿ. ನೆಕ್ಸ್ಟ್ 8, 8. ಇಲ್ಲಿ ಆಕ್ಸಿರಿಮ್ ಎಷ್ಟಿದ್ದಾವೆ? 8 ಆಕ್ಸಿರಿಮಿನ ಚಿತ್ರಗಳು ಕಂಡು ಬರ್ತಾ ಇದ್ದಾವೆ. ನೆಕ್ಸ್ಟ್ 9, 9. ಇಲ್ಲಿ ಬಿಸ್ಕಿಟಿನ ಚಿತ್ರ 9 ಕಾಣ್ತಾ ಇದ್ದಾವೆ. ನೆಕ್ಸ್ಟ್ 10, 10. ಇಲ್ಲಿ ಆ ಒಂದು ಬಾಲಿನ ಚಿತ್ರ ಎಷ್ಟು ಕಾಣ್ತಾ ಇದ್ದಾವೆ? 10 ಚಿತ್ರ ಕಂಡು ಬರ್ತಾ ಇದ್ದಾವೆ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸಹ ಬಹಳ ನೀಟಾಗಿ ಸುಂದರವಾಗಿ ಈ ಒಂದು 1 ರಿಂದ 10 ಅಂಕಿಯನ್ನು ನೋಡಿದ್ದೇವೆ. ಇವತ್ತಿನ ದಿವಸ ಒಂದು 11 ರಿಂದ 20 ತನಕ ನೋಡೋಣ. ಬನ್ನಿ. अंकों की गिनती यहाँ पर 10, 11 से 12, 20, 20, 11, 11, 11. ಇಲ್ಲಿ ಬಟರ್ಫ್ಲೈ ಚಿತ್ರ ಎಷ್ಟು ಕಾಣ್ತಾ ಇದೆ ನಿಮಗೆ? 11 ಚಿತ್ರ ಕಾಣ್ತಾ ಇದೆ. ಬೇಕಾದರೆ ಎನಿಸಿ. 1, 2, 3, 4, 5, 6. ಮೊದಲನೇ ಸಾಲಿನಲ್ಲಿ 6 ಬಟರ್ಫ್ಲೈ ಚಿತ್ರ ಇದೆ. ಕೆಳಗಡೆ 7, 8, 9, 10, 11. ಕೆಳಗಡೆ 5 ಚಿತ್ರಗಳು ಕಾಣ್ತಾ ಇದ್ದಾವೆ. ನೆಕ್ಸ್ಟ್ 12, 12. ಇಲ್ಲಿ ಬಾತುಗಳ ಚಿತ್ರ ಎಷ್ಟು ಕಾಣ್ತಾ ಇದ್ದಾವೆ? 12 ಚಿತ್ರಗಳು ಕಾಣ್ತಾ ಇದ್ದಾವೆ. ಎನಿಸಿ. 1, 2, 3, 4, 5, 6. ಮೊದಲನೇ ಸಾಲಿನಲ್ಲಿ 6, ಕೆಳಗಡೆ ಸಾಲಿನಲ್ಲಿ 6. ಇಲ್ಲಿ 12 ಬಾತುಗಳು ಇವೆ. ನೆಕ್ಸ್ಟ್ 13, 13. ಫಿಶ್ ನಂಬರ್ ಆಫ್ 13. ಇಲ್ಲಿ ಮೀನಿನ ಚಿತ್ರಗಳು 13 ಚಿತ್ರಗಳು ಕಾಣ್ತಾ ಇದ್ದಾವೆ. ಬೇಕಾದರೆ ಎನಿಸಿ. ಮೊದಲನೇ ಸಾಲಿನಲ್ಲಿ ಎನಿಸಿ. 1, 2, 3, 4, 5, 6, 7. ಮೊದಲನೇ ಸಾಲಿನಲ್ಲಿ ಮೇನಿನ ಚಿತ್ರಗಳು 7 ಇವೆ. ಸೆಕೆಂಡ್ ಸಾಲಿನಲ್ಲಿ 6 ಮೇನಿನ ಚಿತ್ರಗಳು 2 ಆದವು. 13 ಚಿತ್ರಗಳು ಕಾಣ್ತಾ ಇದ್ದಾವೆ.
ನೆಕ್ಸ್ಟ್ 14 ಇಲ್ಲಿ ಚಾವಿ ಚಿತ್ರ ಇಲ್ಲಿ ಕಾಣ್ತಾ ಇದ್ದೇವೆ. 14 ಚಿತ್ರಗಳು ಇದೆ. ಎಣಿಸಿ, ಮೊದಲೇ ಸಾಲಿನ ಎಣಿಸಿ. 1 2 3 4 5 6 7. ಮೊದಲೇ ಸಾಲಿನಲ್ಲಿ 7 ಮತ್ತೆ ಕೆಳಗಡೆ ಸಾಲಿನಲ್ಲಿ 2 ಸಾಲಿನಲ್ಲಿ 7 7 ಕೂಡಿ 14 ಚಾವಿ ಚಿತ್ರಗಳು ಇವೆ. ನೆಕ್ಸ್ಟ್ 15 ಮ್ಯಾಂಗೋ ಚಿತ್ರನ ನೀವು ಎಣಿಸಬಹುದು. 1 2 3 4 5 6 7 8. ಮೊದಲೇ ಸಾಲಿನಲ್ಲಿ 8 ಇದೆ. ಕೆಳಗಡೆ 9 10 11 12 13 14 15 ಮಾವಿನ ಚಿತ್ರಗಳು. ನೆಕ್ಸ್ಟ್ 16 ಇಲ್ಲಿ ಐಸ್ ಕ್ರೀಮ್ ಸ್ಟೇಟ್ ಇದ್ದಾವೆ. 16 ಚಿತ್ರ, ಮೇಲುಗಡೆ 8 ಕೆಳಗಡೆ 8. ಟೋಟಲ್ ನಿಮಗೆ 16 ಚಿತ್ರಗಳು ಕಂಡು ಬರ್ತವೆ. ನೆಕ್ಸ್ಟ್ 17 ಇಲ್ಲಿ ಫ್ಲವರ್ ಚಿತ್ರ, ಹೂವಿನ ಚಿತ್ರ ನಿಮಗೆ ಕಾಣ್ತಾ ಇದ್ದಾವೆ. ಎನಿಸಿ, ಮೊದಲೇ ಸಾಲಿನಲ್ಲಿ 1 2 3 4 5 6 7 8. ಮೇಲ್ಗಡೆ 8 ಕೆಳಗಡೆ 8 16. ಮುಂದುಗಡೆ ಒಂದು ಸಿಂಗಲ್ ಆಗಿ ಚಿತ್ರ ಇದೆ. ಎಷ್ಟದು? 17. ನೆಕ್ಸ್ಟ್ 18 ಇಲ್ಲಿ ಬಾಲ್ ಚಿತ್ರ ನಿಮಗೆ ಎಷ್ಟು ಕಾಣ್ತಾ ಇದೆ? 18 ಚಿತ್ರಗಳು ಕಾಣ್ತಾ ಇದ್ದೇವೆ. ಮೇಲ್ಗಡೆ 9 ಕೆಳಗಡೆ 9. ಎಷ್ಟದು? 18 ಚಿತ್ರಗಳು ಕಾಣ್ತಾ ಇದ್ದಾವೆ. ನೆಕ್ಸ್ಟ್ ನಿಮಗೆ 19 ಇಲ್ಲಿನೂ ಸಹ ನಿಮಗೆ ಚಿತ್ರಗಳು ಕಾಣ್ತಾ ಇದ್ದಾವೆ. ಮೇಲ್ಗಡೆ ಸಾಲಿನಲ್ಲಿ 10 ಚಿತ್ರಗಳಿವೆ. ಕಲ್ಲಂಗಡಿ ಚಿತ್ರ ಅಂತ ಕರಿತೀರ ನೀವು, ವಾಟರ್ ಫ್ಲೋ. ನೆಕ್ಸ್ಟ್ ಅಲ್ಲಿ 9 ಇದೆ. ಕೆಳಗಡೆ ಸಾಲಿನಲ್ಲಿ 9, ಮೇಲ್ಗಡೆ ಸಾಲಿನಲ್ಲಿ 10, 2 ಕೂಡಿ 19. 19 ಚಿತ್ರಗಳು ಕಾಣ್ತಾ ಇದ್ದಾವೆ. ನೆಕ್ಸ್ಟ್ 20 ಇಲ್ಲಿ ಬಿಸ್ಕಿಟ್ ಚಿತ್ರ ಎಷ್ಟು ಕಾಣ್ತಾ ಇದ್ದಾವೆ? 20 ಬಿಸ್ಕಿಟ್ಗಳು ಕಾಣ್ತವೆ. ಮೇಲ್ಗಡೆ ಚಿತ್ರದಲ್ಲಿ 10, ಕೆಳಗಡೆ ಚಿತ್ರನಲ್ಲಿ ಸಾಲಿನಲ್ಲಿ 10, 2 ಕೂಡಿ 20 ಬಿಸ್ಕಿಟ್ ಚಿತ್ರಗಳು ಕಾಣ್ತಾ ಇದ್ದು. ನೀವು ಇನ್ನೂ ಸಹ ಸರಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಆ ಚಿತ್ರಗಳನ್ನು ಎಣಿಸುತ್ತಾ ನೀವು ಅಂಕಿಗಳನ್ನು ಓದಲು ಪ್ರಾಕ್ಟೀಸನ್ನು ಮಾಡಿ. फर्स्ट वन चित्र इन काउंटिंग, नेक्स्ट अंकी. इंग्लिश और अंग्रेज हिंदी में आप पढ़िए और चित्रों को अच्छी तरह प्रैक्टिस करिए. उसके बाद अंकों की प्रैक्टिस करिए. अंकियों को लिखने के लिए प्रैक्टिस करिए. ನೀವು ಬರೆಯಲು ಪ್ರಾಕ್ಟೀಸ್ ಮಾಡಿ. ಅಕ್ಷರಗಳು ಸಹ ಕನ್ಫ್ಯೂಸ್ ಆಗ್ತವೆ. ನೀವು ಒಂದು ಸಾರಿ 2 ಸಾರಿ ಬರೆದು ತೆಗೆದ್ರೆ ನಿಮಗೆ ಬಹಳ ಈಸಿಯಾಗಿ ಕಂಡು ಬರುತ್ತೆ. ಓದುತ್ತಾ ಬರೆಯಿರಿ. ನಿಮಗೆ ತಿಳಿದಿವೆ. ಮತ್ತೆ ಮತ್ತೆ ಈ ವಿಡಿಯೋನ ನೋಡಿ ನಾನು ಹೇಳಿದ್ದನ್ನು ಕೇಳಿ ಸರಿಯಾದ ರೀತಿಯಲ್ಲಿ ಓದ್ತಾ ಬರೆಯಿರಿ. ಇವತ್ತಿನ ದಿವಸ ಇಷ್ಟನ್ನು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಗೆ ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ಮುಕ್ತಾಯವಾಯಿತು. ನಾನು ನಾಳೆ ಕ್ಲಾಸ್ ನೋಡೋಣ, ರಿವಿಷನನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.